ದೇವರು ಹೊಸದಾಗಿ ಮಾಡಿಸಿ ಕಂಜನಹಳ್ಳಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗಳು ಒಳ್ಳೆ ಸೂಪರ್ ಆಗಿ ಮಾಡವ್ರೆ. ಹಿಡಿಯಕ್ಕಾಗ್ತಾ ಇಲ್ಲ. ಆ ತಾಯಿಯ ತಿರುಗೋದು ನೋಡಿದ್ರೇನೆ ತುಂಬಾ ಮನಸ್ಸಲ್ಲಿ ಆನಂದ ಆಗ್ತದೆ. ಆನಂದದಿಂದ ನಾವು ಇದನ್ನ ನಾವು ತಾಯಿನ ಬರ್ಮಾಡ್ಕೊಂತೀವಿ ಊರಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿ ಅವರು ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡಿ ಇವತ್ತು ನಮಗೆ ಅರ್ಪಿಸಿ ಕೊಟ್ಟಿದ್ದಾರೆ. 48 ಹಳ್ಳಿಗಳಿಗೆ ದೇವತೆ ಆದಂತ ಸಪ್ಲಮ್ಮನು ನಮ್ಮ ಗ್ರಾಮದಲ್ಲಿ ಚೆನ್ನಾಗಿರ್ಬೇಕಂತೇಳಿ ಆಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಶಾಸ್ತ್ರಿಗಳು ಸಪ್ಲಮ್ಮನ ಮಾಡಿಕೊಟ್ಟು ನಮ್ಮ ಬಾಲ್ಕೊಂಡಳ್ಳಿ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಕೋರ್ಕೊಂತ ಇದ್ದೀನಿ. ಬಾಲ್ಕೊಂಡಳ್ಳಿ ಗುರುಕನಹಳ್ಳಿ ಗ್ರಾಮಸ್ಥರು ದೇವರು ಹೊಸದಾಗಿ ಮಾಡಿಸಿ ಕಂಜನಹಳ್ಳಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗಳು ಮಂಗಳವಾರ ಬುಧವಾರ ಜಾತ್ರೆ ಹೊಸ ದೇವ್ರನ್ನ ತಗೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಸೂಪರಾಗಿ ಮಾಡವ್ರೆ. ಹಿಡಿಯೋಕ್ಕಾಗ್ತಾ ಇಲ್ಲ. ಇಲ್ಲಿ ನಾವು ದೇವ್ರು ಮಾಡ್ತಿರೋ ಕಾರಣ ಏನಂದರೆ ನಮ್ಮ ಸ್ವಾಮಿಗಳಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಅಪ್ಪ ಅವರಿದ್ದರು ನೀಲಕಂಠಾಚಾರ್ಯ ಅಂತೇಳಿ ಸುಮಾರು ವರ್ಷಗಳಿಂದ ಅವರು ಇದೇ ಥರನೇ ನಡೆಸ್ಕೊಂಡು ಬಂದವ್ರೆ. ಅದೇ ರೀತಿ ಇವಾಗೂ ನಮ್ಮ 48 ಹಳ್ಳಿಗಳಿಗೆ ದೇವತೆ ಆದಂಥ ಸಪ್ಲಮ್ಮನು ನಮ್ಮ ಗ್ರಾಮದಲ್ಲಿ ಚೆನ್ನಾಗಿರ್ಬೇಕಂತೇಳಿ ಆಯಪ್ಪನ ಸುಬ್ರಹ್ಮಣ್ಯ ಸ್ವಾಮಿ ಶಾಸ್ತ್ರಿಗಳು ನಾವು ಕರೆಕ್ಟಾಗಿ ನಡೆದುಕೊಳ್ಬೇಕಂತೇಳಿ ಅವರು ಈ ಪ್ರಾಣಾರ್ಪಣೆ ಕೊಟ್ಟು ಸಪ್ಲಮ್ಮನ ಮಾಡಿಕೊಟ್ಟು ನಮ್ಮ ಬಾಲ್ಕೊಂಡಳ್ಳಿ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಕೋರ್ಕೊತಾ ಇದ್ದೀನಿ. ನಾವು ಬಾಲ್ಕೊಂಡನಹಳ್ಳಿ ಹಾಗೂ ಗುರುಕನಾಗೇನಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮ ತೇರಿಗೆ ದೇವರಿರಲಿಲ್ಲ. ನಮ್ಮ ತುಂಬ ವರ್ಷಗಳ ಬೈಕೆ ಇತ್ತು. ನಮ್ಮ ತೇರಲ್ಲೂ ಒಂದು ದೇವ್ರ ಮೆರವಣಿಗೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾವೆಲ್ಲರ ಗ್ರಾಮಸ್ಥರು ಸೇರಿ ನಮ್ಮ ತೇರಿಗೋಸ್ಕರ ಒಂದು ದೇವ್ರು ಮಾಡಬೇಕು ಅಂತಿದ್ವಿ. ನಮ್ಮ ಪೂಜಾರರು ಇವರು ಅರ್ಚಕರು ಇವರು ಬಂದು ಇಲ್ಲಿ ಕಣಜೇನಹಳ್ಳಿಲಿ ಸುಬ್ರಹ್ಮಣ್ಯಾಚಾರ್ಯರು ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ, ಅದಕ್ಕೆ ಒಳ್ಳೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಎಲ್ಲ ಗ್ರಾಮಸ್ಥರು ಒಳ್ಳೆಯದಾಗ್ತದೆ ಇದರಿಂದ ಅಂತ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಬಂದು ಸುಬ್ರಹ್ಮಣ್ಯಾಚಾರ್ಯರ ಇದರಿಂದ ಆದೇಶದಂಗೆ ಮಾಡಿ ಇವಾಗ ನಾವು ತುಂಬ ಖುಷಿಯಿಂದ ನಮ್ಮೆಲ್ಲ ಗ್ರಾಮಸ್ಥರು ತುಂಬ ಖುಷಿಯಿಂದ ನಾವು ತಾಯಿನ ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಈ ತಾಯಿ ಆಶೀರ್ವಾದದಿಂದ ನಮ್ಮೆಲ್ಲ ಗ್ರಾಮಸ್ಥರು 48 ಹಳ್ಳಿ ಏನು ಬರ್ತದೆ ನಮ್ಮ ತಾಯಿಯ ಕೈ ಕೆಳಗಡೆ ಎಲ್ಲರೂ ಖುಷಿ ಆರೋಗ್ಯದಿಂದ ಜೀವನ ಮಾಡಬೇಕು ಅಂತ ನಾವು ಇದರಿಂದ ಆಶಿಸ್ತೀವಿ. ಆ ತಾಯಿಯ ತಿರುಗೋದು ನೋಡಿದ್ರೇ ತುಂಬ ಮನಸ್ಸಲ್ಲಿ ಆನಂದ ಆಗ್ತದೆ. ಏನಕ್ಕೆ ಅಂದರೆ ಎಲ್ಲರೂ ಎಷ್ಟು ಒಂದು ವರ್ಣರಂಜಿತವಾಗಿ ನೋಡ್ತಾ ಇದ್ರು ಅಂದರೆ ಆ ತಾಯಿನೇ ತಾಯಿ ಇನ್ನು ನಮ್ಮ ಜೊತೆ ಇರ್ತಾಳೆ ಅನ್ನೋ ಒಂದು ಖುಷಿ ಆನಂದದಿಂದ ನಾವು ಇದನ್ನು ತಾಯಿನ ಬರ್ಮಾಡ್ಕೊತೀವಿ ಊರಲ್ಲಿ. ಹಾಗೂ ಮಂಗಳವಾರ ಬುಧವಾರ ನಮ್ಮೂರಲ್ಲಿ ಜಾತ್ರೆ ಇದ್ದು ಮಂಗಳವಾರದಂದು ತೇರಲ್ಲಿ ತಾಯಿನ ಮೆರವಣಿಗೆ ಮಾಡ್ಕೊಂಡು ರಥೋತ್ಸವ ಮಾಡಬೇಕು ಅಂತ ನಾವು ತೀರ್ಮಾನಿಸಿದ್ದೀವಿ. ಅದೇ ತಾಯಿ ಪ್ರತಿಯೊಬ್ಬರು ಕಷ್ಟಕ್ಕೂ ಆಗ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನಕ್ಕೆ ಅಂದರೆ ನಮ್ಮ ತಾಯಿ ಹತ್ರ ಬಂದು ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಅವಳು ಬಲಗಡೆ ಅವಳು ಆಶೀರ್ವಾದ ಕೊಟ್ಟು ಅವಳು ಕಾಪಾಡ್ತಾಳೆ ಅನ್ನೋ ಒಂದು ಪ್ರತೀತಿ ಏನಿದೆ ಅದಕ್ಕೆ ನಾವು ಮನಸೋತಿದ್ದೇವೆ. ಹಾಗೂ ಆಕೆ ನಮ್ಮನ್ನೆಲ್ಲ ಕೈ ಹಿಡಿತಾಳೆ ಅಂತ ನಾವು ನಂಬಿದ್ದೇವೆ. ಈ ಕಾಲದಲ್ಲಿ ಹೌದು ದೇವರು ಅದೆಲ್ಲ ಇಲ್ಲ ಮತ್ತೊಂದು ಮಾತಾಡ್ಬೋದು, ಆದರೆ ಅದು ನಮ್ಮ ಸನಾತನ ಧರ್ಮ ಏನಿದೆ ಅದನ್ನು ನಾವೆಲ್ಲ ಪಾಲಿಸ್ತೀವಿ. ಎಲ್ಲರೂ ಒಗ್ಗೂಡಿ ನಮ್ಮೆಲ್ಲ ಯುವಕರು ನಮ್ಮ ಗ್ರಾಮದ ಯುವಕರು ಸೇರಿ ಇದನ್ನು ಮಾಡ್ತಾಯಿದ್ದೀವಿ. ಇದು ಹಿಂಗೆ ಈ ಪರಂಪರೆ ಹಂಗೆ ಮುಂದುವರಿತದೆ ಅನ್ನೋದೊಂದು ನಾನು ಆಶಿಸ್ತೇನೆ. ಬಾಲ್ಕೊಂಡಹಳ್ಳಿ ಮತ್ತು ಗುರುಕನಾಗೇನಹಳ್ಳಿ ಗ್ರಾಮಸ್ಥರು ಈ ಶಕ್ತಿ ದೇವತೆನೇ ಮಾಡಿಸಿ ನಮ್ಮ ಜಾತ್ರೆ ಪ್ರಯೋಜನವಾಗಿ ಮಾಡಿಕೊಟ್ಟಿದ್ದೀವಿ. ಶ್ರೀ
ಆದಿಶಕ್ತಿ ಕಾಳಿಕಾಂಬ ದೇವಿ, ಚೌಡೇಶ್ವರಿ ದೇವಿ ಇವ್ರು ಪ್ರಧಾನ ಅರ್ಚಕರಾದಂಥ ಸುಬ್ರಹ್ಮಣ್ಯ ಸ್ವಾಮಿಯವರು ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡಿ ಇವತ್ತು ನಮಗೆ ಅರ್ಪಿಸಿ ಕೊಟ್ಟಿದ್ದಾರೆ. ದೇವತೆ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅಂತ ನಾನು ಒಳ್ಳೆ ಶಕ್ತಿ ಇದೆ, ಆ ಶಕ್ತಿ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಅದೇ ಶಕ್ತಿ ಆ ಥರ ಇದೆ ಅಮ್ಮನವ್ರದ್ದು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಗ್ತಾ ಇಲ್ಲ. ಒಳ್ಳೆ ಶಕ್ತಿ ದೇವತೆ. ಎಲ್ಲ 48 ಹಳ್ಳಿ ಸೇರಿ ಜಾತ್ರೆ ಮಾಡ್ತಾಯಿದ್ದೀವಿ. ಈ ಶಕ್ತಿ ದೇವತೆ ಎಲ್ಲರಿಗೂ ಕಾಪಾಡಲಿ ಅಂತ ಕೇಳ್ಕೊತೀನಿ ಸರ್. ಮೊದಲಿಂದ ಮಾಡ್ತಾ ಇದ್ದೀವಿ, ಬಟ್ ತೇರಲ್ಲಿ ಒಂದು ದೇವತೆ ಇರಲಿಲ್ಲ, ಸುಮ್ಮನೆ ಖಾಲಿ ತೇರು ಎಳಿತಾ ಇದ್ವಿ. ಈ ಸಲ ಒಂದು ತೇರಲ್ಲಿ ದೇವರು ಇಟ್ಟು ಸಪ್ಲಮ್ಮ ಜಾತ್ರೆಗೆ ಎಳ್ಕೊಂಬರಬೇಕು ಅಂತ ಹೇಳಿ ಈ ಸಲ ಪ್ರಯತ್ನ ಮಾಡಿ ನಮ್ಮ ಮುನಿಯಪ್ಪ ಅವ್ರ ಮಗ ದೀಪಕ್ ಗೌಡ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಈ ಸಲ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಸರ್. ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಗ್ರಾಮಸ್ಥರು ಸೇರಿದ್ದೀವಿ ಇಲ್ಲಿ, 2 ಗ್ರಾಮಸ್ಥರು, ಗುರುಕುಲನಾಗೇನಹಳ್ಳಿ ಮತ್ತು ಬಾಲ್ಕುಂಟಹಳ್ಳಿ ಗ್ರಾಮಸ್ಥರು ಸೇರಿ ತುಂಬ ವಿಜೃಂಭಣೆ ಆಗಿರ್ತದೆ. ಒಳ್ಳೆ ಹಬ್ಬ ವಾತಾವರಣ ಇರ್ತದೆ. ಮಂಗಳವಾರ ಮತ್ತು ಬುಧವಾರ, ಬರೋ ಮಂಗಳವಾರ ಬುಧವಾರ ಜಾತ್ರೆ ಹಮ್ಮಿಕೊಂಡಿದ್ದೀವಿ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರ ತಂದೆ ಕಾಲದಿಂದಲೂ ಒಳ್ಳೆ ಹೆಸರು ಮಾಡಿರೋ ಕ್ಷೇತ್ರ ಇದು, ಪುಣ್ಯಕ್ಷೇತ್ರ. ಆದಿಶಕ್ತಿ ಕಾಳಿಕಾಂಬ ಆದಿಶಕ್ತಿ ದೇವಸ್ಥಾನ ಇದು. ಅವ್ರ ಹತ್ರನೇ ಮಾಡಿಸ್ಬೇಕು ಅಂತೇಳಿ ಈ ಸಲ ಬಂದು ಇಲ್ಲಿ ನಾವೆಲ್ಲ ಮಾಡಿಸಿ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಇವರು ನಾರಾಯಣಪ್ಪ ಪೂಜಾರರು ಅರ್ಚಕರು, ಇವರು ನಮ್ಮ ಸಪ್ಲಮ್ಮ ದೇವ್ರಿಗೆ ಅರ್ಚಕರು. ಇವರು ಇಲ್ಲಿ ನಮಗೆ ಕರ್ಕೊಂಬಂದು ಇಲ್ಲಿ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಇವ್ರ ಹತ್ರನೇ ಮಾಡಿಸ್ಬೇಕು ಅಂತೇಳಿ ಈ ಸಲ ಬಂದು ಇಲ್ಲಿ ಮಾಡಿಸಿ ನಮಗೆ ಕೊಟ್ಟಿದ್ದಾರೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಸರ್. ಬಾಲ್ಕುಂಟಹಳ್ಳಿ ಗುರುಕುಲನಾಗೇನಹಳ್ಳಿ ಗ್ರಾಮಸ್ಥರು ನಮ್ಮ ಮುನಿಯಪ್ಪ ಅವರ ಮಗ ಅಂತ ದೇವ್ರನ್ನ ಮಾಡಿಸಿ, ದೀಪಕ್ಕಂತ ದೇವ್ರ ಮಾಡಿಸಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಬಾಲ್ಕುಂಟಹಳ್ಳಿ ಗುರುಕುಲನಾಗೇನಹಳ್ಳಿಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ಅವ್ರು ಸುಬ್ರಹ್ಮಣ್ಯ ಸ್ವಾಮಿ ಚೆನ್ನಾಗಿ ಮಾಡಿ ಪವರ್ ಎಲ್ಲ ಕೊಟ್ಟು ಇದು ಮಾಡವ್ರೆ, ಹಿಡಿಯೋಕ್ಕಾಗ್ತಾ ಇಲ್ಲ ದೇವ್ರನ್ನ, ಪವರ್ಫುಲ್ ಮಾಡಿಕೊಡ್ತಾ ಇದ್ದಾನೆ. ಅವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಬಾಲ್ಕುಂಟಹಳ್ಳಿ ಗುರುನಾಗೇನಹಳ್ಳಿ ಗ್ರಾಮಸ್ಥರು ಸೇರಿಕೊಂಡು ನಾವು ದೇವರು ಒಳ್ಳೇದು ಹೋಗಲಿ ಅಂತೇಳಿ ಮಾಡ್ಸವ್ರೆ. ನಮ್ಮ ದೀಪ ಸ್ವಾಮಿ ಇವರು ಒಳ್ಳೇದಂತ ಮಾಡ್ಸೋ, ದೀಪಕ್ ಗೌಡ ಅಂತ ಮಾಡವ್ರೆ. ನಮ್ಗೆ ಒಳ್ಳೇದಾಗೈತೆ ಅಂತ ಪವರಾಗಿ ಒಳ್ಳೆ ಪವರಾಗಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಗೆ ಒಳ್ಳೇದು ಅಂತ ಮಾಡಿಕೊಟ್ಟವನೆ. ಸಂತೋಷ ಆಯಿತು, ಚೆನ್ನಾಗಿ ಪವರಾಗಿ ಮಾಡಿಕೊಟ್ಟವ್ರೆ.